ಅವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಅವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಅವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಬಾಗಿಲ ಮುಂದೆ ರಂಗೋಲಿ ಬಾಗಿಗಿಡುತ್ತಿದ್ದೆ ನಾನಾ ತರದಲ್ಲಿ, ಹೇಗೆ ಮರೆಯಾಲೆ ಈ ಬಾಳಿನಲ್ಲಿ. ಅವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ತುಂಬಾ ದೊಡ್ಡ ಹಾಡು, ಯಾಕೆಂದ್ರೆ ಹೊಟ್ಟೆ ಹಸಿತಾ ಇದೆ. ಇಂಥ ಸಾವಿರಾರು ಹಾಡುಗಳಿದ್ದಾವೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವೂ ನೆರಳಲ್ಲ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವೂ ನೆರಳಲ್ಲ. ಜಾಲಿಯ ಮರವೂ ನೆರಳಲ್ಲ ಮಗಳೇ, ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ಇಲ್ಲಿ ಬಹಳಷ್ಟು ಕಾಲೇಜು ಯುವತಿಯರಿದ್ದಾರೆ. ಯುವತಿಯರೇ ಜಾಸ್ತಿ ಇದ್ದಾರೆ, ಯುವಕರಿಲ್ಲ. ದಯಮಾಡಿ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಅಥವಾ ನಿಮ್ಮ ಸಾರ್ವಜನಿಕವಾಗಿ ಖಾಸಗಿಯಾಗಿ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳಿ, ನಮ್ಮ ಜಾನಪದ ಸಾಹಿತ್ಯಕ್ಕೆ, ಸಂಗೀತಕ್ಕೆ, ಹಾಡುಗಳಿಗೆ, ನೃತ್ಯಗಳಿಗೆ ಜಾಸ್ತಿ ಒತ್ತನ್ನ ಕೊಡಿ. ಇತ್ತೀಚೆಗೆ ಬರ್ತಕ್ಕಂಥ ಆ DJ, ಅಶ್ಲೀಲ ಪಾಶ್ಚಾತ್ಯ ಸಂಸ್ಕೃತಿ ಹಾಡುಗಳಿಗೆ ದಯಮಾಡಿ ಕಿವಿಗೊಡಬೇಡಿ. ನಮ್ಮ ಫಿಲ್ಮ್ ಸಾಂಗ್ಗಳು, ಹಳೆಯ ಹಾಡುಗಳು ತುಂಬಾ ಚೆನ್ನಾಗಿದೆ, ಅವನ್ನೆಲ್ಲ ಹಾಡ್ಕೊಳ್ಳಿ, ಅದೇನು ಬೇಡ ಅಂತ ಹೇಳಲ್ಲ. ಆಮೇಲೆ ಸುಗಮ ಸಂಗೀತ, ಭಾವಗೀತೆಗಳು, ಅವಕ್ಕೆಲ್ಲ ಹೆಚ್ಚಿಗೆ ಒತ್ತು ಕೊಡಿ. ನಮ್ಮ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ಇಲ್ಲಿ ಪೋಷಕರಿದ್ದೀವಿ, ದೊಡ್ಡವರು ಇದ್ದೀವಿ. ನಾನು ನನ್ನ ಮಗಳಿಗೆ ಹೇಳ್ಕೊಡೋದಿದ್ದು, ನನ್ನ ಮಗನಿಗೆ ಬರ್ಲಿಲ್ಲ ಆ ಕಲೆ, ನನ್ನ ಮಗನಿಗೆ ಬಂದಿಲ್ಲ. ಮಗಳು ಮಾತ್ರ ಹಾಡ್ತಾಳೆ. ಅವಳು ದಯಾನಂದ ಸಾಗರ್ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಳೆ. ಅವಳು ಕಾಲೇಜಲ್ಲಿ ನೀನು ಹಾಡ್ಬೇಕು ಅಂತ ಹೇಳಿದ್ದೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ 2 ಹಾಡನ್ನ ಹಾಡಿ ಜಾನಪದವನ್ನ ಬಹುಮಾನವನ್ನ ಪಡ್ಕೊಂಡಿದ್ದಾಳೆ ಒಪ್ಪಗೆರೆ ತಿಮ್ಮರಾಜ್ ಸರ್. ಹಾಗಾಗಿ ನಾವಿಲ್ಲಿ ಬರೀ ಮನೋರಂಜನೆಗೋಸ್ಕರ ಅಲ್ಲ, ಬರೀ ಜಾನಪದ ಗೀತೆಗಳ ಒಪ್ಪಗೆರೆ ತಿಮ್ಮರಾಜ್ ಸರ್ ಕರೆಸಿ ಒಂದಷ್ಟು ಹಾಡುಗಳನ್ನು ಹೇಳ್ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಅಲ್ಲ. ಮೂಲ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಬೆನ್ನೆಲುಬು ನಮ್ಮ ಜಾನಪದ ಸಂಸ್ಕೃತಿ. ಇದು ಉಳಿದ್ರೆ ಖಂಡಿತವಾಗಿ ನಮ್ಮ ಕುಟುಂಬ ಬಹಳ ಒಂದು ಒಳ್ಳೆಯ ಸಂಬಂಧ ಭರಿತವಾಗಿ ಒಂದು ಸ್ವಸ್ಥ ಕುಟುಂಬ, ನಾಗರಿಕ ಕುಟುಂಬ, ಸಾಂಸ್ಕೃತಿಕ ಕುಟುಂಬ ಆಗ್ತದೆ. ಊರು ಕೂಡ ಸಾಂಸ್ಕೃತಿಕವಾಗಿ ಆಗ್ತದೆ. ನಾಡು ಕೂಡ, ತಾಲೂಕು ಕೂಡ, ಜಿಲ್ಲೆ, ರಾಜ್ಯ, ದೇಶ, ಏನ್ ನಮ್ಮ ಭಾರತೀಯ ಸಂಸ್ಕೃತಿಗೆ ದೇಶ ವಿದೇಶದಲ್ಲಿ ಏನು ಗೌರವ ಸಿಗ್ತಾ ಇದೆ, ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಅಂದ್ರೆ ಗ್ರಾಮೀಣ ಸಂಸ್ಕೃತಿ, ಜಾನಪದ ಕಲೆ ಸಾಹಿತ್ಯದ ಮೇಲೆ ಬೆಳೆದಿರ್ತಕ್ಕಂಥ ಭಾರತೀಯ ಸಂಸ್ಕೃತಿ. ಹಾಗಾಗಿ ಎಲ್ಲರೂ ಜಾನಪದ ಕಲೆಯನ್ನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಈ ಮಾತಿಗೆ ವಿರಾಮವನ್ನ ಹೇಳ್ತಾ, ಈಗ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಗೌರವಿಸ್ತಕ್ಕಂಥ ಒಂದು ಸುಸಂದರ್ಭ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಒಪ್ಪಗೆರೆ ತಿಮ್ಮರಾಜರವರು ಆಗಮಿಸಿದ್ದಾರೆ. ಅವರಿಗೆ ನಾವು ನಮ್ಮ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಮತ್ತೊಮ್ಮೆ ನಾನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸವಿತಾ ಸತ್ಯನಾರಾಯಣ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಒಪ್ಪಗೆರೆ ಅವರು ಅದನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಜಿಲ್ಲಾ ಸಂಚಾಲಕರು ಶ್ರೀಮತಿ ಗಾಯತ್ರಿ ಅವರು ಕೂಡ ಅಜ್ಜಂಪುರ ತಾಲೂಕಿನವರು. ಇಲ್ಲಿ ಎಲ್ಲಾ ತಾಲೂಕಿನವರು ಬಂದಿದ್ದೀವಿ. ಇಲ್ಲಿ
ಅಜ್ಜಂಪುರ ಇದೀವಿ, ಕಡೂರು ಇದೀವಿ, ಎಲ್ಲ ತರೀಕೆರೆ ಎಲ್ಲ ತಾಲೂಕಿನವರು ಕೂಡ ನಮ್ಮ ಪರಮೇಶ್ವರಪ್ಪನವರ ಆಮಂತ್ರಣಕ್ಕೆ